ನಾವಿರೋದು ಹೀಗೆ. ನೆಕ್ಸ್ಟ್ ಹಾಲಲ್ಲಿ ನಿಲ್ಸನ್ ಬಾ, ಇಲ್ಲೇ ಬೇಡ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ಮೋಸ್ಟ್ 7-8 ತಿಂಗಳು ಹತ್ತತ್ರನೇ ಆಯಿತು ರೈಡೆಲ್ಲ ಹೋಗಿ. ಸೊ ಇವಾಗ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನಾನು ನನ್ನ ಫ್ರೆಂಡು ತರುಣು. ಅವನು NS 400 ಫಸ್ಟ್ ರೈಡು ಪ್ರಜೆದು. ಸ್ವಲ್ಪ ಭಯ ಇದೆ, ಹಾಗಾಗಿ ಸ್ಲೋ ಆಗಿ ಹೋಗೋಣ ಅಂತ. ಅವನು ಗಾಡಿ ತಗೊಂಡು ಆಲ್ಮೋಸ್ಟ್ ವರ್ಷ ಹತ್ತತ್ರನೇ ಆಗೋಯ್ತು. ಎಲ್ಲೂ ರೈಡ್ ಹೋಗಿರಲಿಲ್ಲ ಪ್ರಜೆ. ಸೊ ಬನ್ನಿ ಹೋಗೋಣ. ಎಲ್ಲ ಕತ್ಲೆ ಇದೆ. ಮಾಮೂಲಿ ರೂಟು 3-4 ಲಕ್ಷದ ತೋರಿಸಿದ್ದೀನಿ ಆಗಲೇ ನಾನು ವೀಡಿಯೋಸಲ್ಲಿ. ಏನು ಅಂತ ನೋಡ್ತೀರ. ಹೋಗೋಣ ಬನ್ನಿ. ಈಗ ಕೇಳಿಸ್ತಾಯ್ತಾ ವಾಯ್ಸ್ ನೀಟಾಗೆ? ಅದೇ ಹತ್ರಕ್ಕೆ ಬಂದರೆ ಒಂದು 100 ಮೀಟ್ರ್ ಒಳಗಿದ್ರೆ ನೀಟಾಗಿ ಕೇಳಿಸುತ್ತೆ. ಜಾಸ್ತಿ ದೂರ ಆಗೋಯ್ತು ಅಂದರೆ ಗಿಜಿ ಗಿಜಿ ಅಂತ ಸೌಂಡು ಬರುತ್ತೆ, ಮತ್ತು ಒಂಥರ ವಾಯ್ಸೂ ಬ್ರೇಕ್ ಆಗುತ್ತೆ. ಒಂದು ಇಂಟರ್ಕಾಮ್ ತಾಳಂಬಾರ. ಓಹೋ, ಏನಾಯ್ತು ಚಳಿ ತಣ್ಣಗೆ ಹೊಡಿತೈತಲ್ವಾ. ಯಡಿಯೂರು ಟೋಲು. ನೋಡಪ್ಪ, ಇಲ್ಲಿ ಏನಾರು ಇದ್ರೆ ನಿಲ್ಸೋಣ. ಸೊ ಗೈಸ್, 1:15 ಮನೆ ಬಿಟ್ಟು ಇವಾಗ 7 ಗಂಟೆ ಅಲ್ಲ 6 ಗಂಟೆ ಇವಾಗ ಟೈಮು. ಸಕಲೇಶ್ಪುರದಲ್ಲಿ ಇದ್ದೀವಿ. ಸೆಟ್ ಆಗಿಲ್ಲ ಬಿಡು. ಸೊ 6 ಗಂಟೆಗೆ ಸಕಲೇಶ್ಪುರದಲ್ಲಿ ಇದ್ದೀವಿ. 1:15 ಮನೆ ಬಿಟ್ಟು. ಪರವಾಗಿಲ್ಲ. ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? ಇನ್ನೂ 74 ಕಿಲೋಮೀಟ್ರ್ ಇದೆ. ಇನ್ನು 1:45 ಗಂಟೆ ತೋರಿಸ್ತಾ ಇದೆ. 7:15 ರೀಚ್ ಆಗ್ತೀವಿ ಅಂತ. 7:45 ನೋಡೋಣ ಬನ್ನಿ, ಆಗುತ್ತಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ. ಅಲ್ಲಿ ಸ್ವಲ್ಪ ಬೆಳಕಾಗಬೇಕು, ಚೆನ್ನಾಗಿರುತ್ತೆ. ನಾನು ಈ ರೋಡ್ ರೆಡಿ ಆದಮೇಲೆ ಇದೆ ಫಸ್ಟ್ ಟೈಮ್ ಈ ಕಡೆ ಬರ್ತಾ ಇರೋದು. ರೋಡ್ ಸಕ್ಕತ್ತಾಗಿದೆ, ಒಂಥರ ಬಂಪಿ ನೋಡಿ. ಎದ್ದೆ ಸೀಟಿಂಗ್. ಓಹೋ, ಟೆಂಪೋ. ಸೊ ಗೈಸ್, ಇಲ್ಲಿ ನಿಲ್ಸಿದ್ದು ಡ್ರೋನ್ ಶಾಟ್ ತೆಗೆಯೋಣ ಅಂತ. ಒಂಥರ ಚೆನ್ನಾಗಿ ಬಂತು. ಇನ್ನು 43 ಕಿಲೋಮೀಟ್ರು, ಇನ್ನು 1 ಅವರ್. ಬಾ ಬರಬೇಡ, ನೀನು ಬರಬೇಡ. ವ್ಯೂ
ನೋಡಿ ಕ್ರೇಜಿಯಾಗಿದೆ. ರೋಡು ಈ ಥರ ಏನೂ ಇರಲಿಲ್ಲ ಇಲ್ಲಿ, ಎಲ್ಲ ಫುಲ್ಲು ಡಿಚ್ಕ ಡಿಸೈನ್ ಥರ ಆಗ್ಬಿಡೈತೆ. ಡಿಚ್ಕ ಡಿಸೈನ್ ಚೆನ್ನಾಗಿ ಐತೆ ಒಂಥರ. ಇಲ್ಲಿ ಇಂಡಿಯನ್ ಆಯಿಲು ರೈಟ್ ಸೈಡಲ್ಲಿ ಐತೆ. ಹೋಗಿ ಹಾಕ್ಸ್ಕೊಳ್ಳೋಣ ಇಲ್ಲ ಮುಂದೆ ಹೋಗೋಣ ಗೊತ್ತಿಲ್ಲ. ಇಲ್ಲೇ ಅನ್ಸುತ್ತೆ, ಬಾ ಇಲ್ಲೇ ಹಾಕ್ಸ್ಕೊಬಿಡತ್ತೆ. ಜಿಗುಡು ಗುಡು ಮಾಡಿಸು ಫುಲ್ಲು. ಎಷ್ಟು ಬರುತ್ತೆ ನೋಡು ತಮೇಲವ್ರಿಗೂ. 650. ಅಲ್ಲೋಗಿ ರೈಟ್ ಎತ್ಕೋಬೇಕು. ಮ್ಯಾಪಲ್ಲಿ ಮಾತ್ರ ಅಲ್ಲಿ ಮುಂದೆ ಹೋಗಿ ಇನ್ನೊಂಚೂರು ರೈಟ್ ಎತ್ಕೋಬೋದು ಅಂತ ತೋರಿಸ್ತೈತೆ. ಇಲ್ಲೇ ಹೋಗೋಣ ಬಾ. ನೋಡಿ ಅಲ್ಲಿ ಮೇಲೆ ಬಂದಿದ್ರೆ ಇಲ್ಲಿ ಬರಬೇಕಿತ್ತು. ಧರ್ಮಸ್ಥಳ 21 ಕಿಲೋಮೀಟರ್. ಯಸ್. ಸೊ ಗಾಯ್ಸ್, ಬಂದು 8 ಗಂಟೆ 8 ನಿಮಿಷ ಆಗಿದೆ. ಈಗ ನಾವು ಧರ್ಮಸ್ಥಳಕ್ಕೆ ಬಂದು ವಾವ್, ಬನ್ನಿ ಹೋಗಿ ಮುಡಿ ಕೊಟ್ಬಿಟ್ಟು ಬರೋಣ. ಬೈಕೆಲ್ಲ ಹಾಕೋದು ಒಳಗಡೆ ಹಾಕ್ಬೇಕನ್ನೋ ಬೈಕು. ಮುಡಿಯಾಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೀವಿ ಮುಡಿ ಕೊಟ್ಟು. ರಶ್ ಇದ್ದಾಗ ಕರ್ಕೊಂಡೋಗಿ ಕೊಂಡ್ರಸ್ಕೊಂಡಾರೆ ಇಲ್ಲಿ. ಎಷ್ಟು ದೊಡ್ಡದಿದೆ ಗೊತ್ತಾ ಇದು. ಸುತ್ತ ಇದ್ದಾವೆ ಮೇಲೆ, ಫಸ್ಟು ಎಲ್ಲ ಫ್ಲೋರಲ್ಲಿದೆ. ದರ್ಶನ ಎಲ್ಲ ಆಯಿತು. ಸೊ ಗೈಸ್, ದರ್ಶನ ಎಲ್ಲ ಆಯಿತು. ಹೋಗ್ತಾಯಿದ್ದೀವಿ ಇವಾಗ. ಇಲ್ಲಿಂದ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬನ್ನಿ ಹೋಗೋಣ. ನಾನು ಸೌತಡ್ಕ ಗಣಪತಿಗೆ ಹೋಗಿಲ್ಲ ಒಂದ್ಸಲಿನೂ, ಇವಾಗ ಹೋಗೋಣ ಅಂತ. ನಾನು ಇಲ್ಲೂ ಮೇಲ್ಗಡೆ ಹೋಗಬೇಕು ಅಂದ್ಕೊಂಡೆ. ಬನ್ನಿ ನೆಕ್ಸ್ಟ್ ಟೈಮೇ ಹೋಗೋಣ ಬಾಹುಬಲಿ ಬೆಟ್ಟಕ್ಕೆ. ಅಪ್ಪ ಮಂಜುನಾಥ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಹದಿನೇಳು ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಬನ್ನಿ ಅಣ್ಣ ಸೋಡ ಹಾಕೊಬಾರ. ದೇವಸ್ಥಾನಕ್ಕಿಂತ 10 ಕಿಲೋಮೀಟ್ರ್ ಐತೆ. ಫಸ್ಟ್ ಟೈಮ್ ಕುಡ್ದಿದ್ದು ಏನೋ ಒಂಥರ ಚೆನ್ನಾಗಿತ್ತಪ್ಪ. ಹೊಳಿಗೆ ಹಾಕಿದ್ರು ಚೆಲ್ ಬರ್ತಾಯಿತ್ತು. ಅದು ಚೆಲ್ಲಕ್ಕೆ ಮುಂಚೆ ಕುಡ್ಕೋಬೇಕು, ಅದೇ ಟಾಸ್ಕ್. ಚೆಲ್ಲಾಗುತ್ತೆ, ನೀವು ಹೆಂಗೆ ಕುಡಿದ್ರು ಕುಡ್ಕೋಬೇಕಷ್ಟೆ. ಎಷ್ಟು ಬೇಗ ಕುಡಿತೀರೋ ಅಷ್ಟು ಜಾಸ್ತಿ ಕುಡಿಬೋದು, ಎಷ್ಟು ಲೇಟಾಗಿ ಕುಡಿತೀರೋ ಅಷ್ಟು ಚೆಲ್ಲಾಗುತ್ತೆ. ನಿಂಬೋಯ್ಯ ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ, ಹಿಂಗೆ ಶಾರ್ಟ್ಕಟ್ ಬ್ರಿಡ್ಜ್. ಸೊ ಗೈಸ್, ಬಂದು ಇಲ್ಲಿ ರೈಟ್ ಹೋಗ್ಬೇಕಂತೆ. ಇನ್ನೂ 2 ಕಿಲೋಮೀಟ್ರ್ ಇದೆ ಅಂತೆ. ಸೌತಡ್ಕ ಗಣಪತಿ.
ಬಂದಿದ್ದೀವಿ, ಬನ್ನಿ ಹೋಗಿ ದರ್ಶನ ಮಾಡೋಣ. ಸೊ ಗೈಸ್ ದರ್ಶನ ಆಯಿತು, ಹೋಯ್ತಾ ಇದ್ದೀವಿ. ನಮ್ಮ ಹುಡುಗ ನೋಡಿ ಏನು ಸಕ್ಕದಾಗ ಕಾಣ್ತಾವನು, ಹೆಲ್ಮೆಟು ಗಾಡಿ, ವಾ 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 ವಾ. ಈಗ ಇಲ್ಲಿಂದ ಸೀದಾ ಕುಕ್ಕೆಗೆ ಹೋಗೋಣ ಅಂತ. 1:30 ಕ್ಲೋಸು ಅಂತ ತೋರಿಸ್ತಾ ಇದೆ, 12:30ಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಎಲ್ಲೋ ನಿಲ್ಲಿಸ್ದಂಗೆ ಹೋದರೆ ದರ್ಶನ ಆದರೂ ಆಗಬಹುದು. ಬನ್ನಿ ಹೋಗೋಣ ಪಟ ಪಟ ಅಂತ. 53 ನಿಮಿಷ ತೋರಿಸ್ತಾ ಇದೆ, 40 ಕಿಲೋಮೀಟರ್ ಇದೆ. 40 ಕಿಲೋಮೀಟ್ರಿಗೆ 53 ನಿಮಿಷ ತೋರಿಸ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದಾರಿ. ವಾವ್, ಬ್ಯೂಟಿಫುಲ್ ಪಾಣಿ. ಸುಬ್ರಹ್ಮಣ್ಯ 6 ಕಿಲೋಮೀಟರ್. ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ. ಆವಾಗಲೇ ನಾವು ಇವನ ಗಾಡಿ ಪಕ್ಕದಲ್ಲಿ ಹಾಕಿದ್ದು, ಇಲ್ಲ ಒಂದು ನೋಡು ಮೈಸೂರು ಒಂದು ಗಾಡಿ ಎಲ್ಲ ಕಣಪ್ಪ, ಪಾರ್ಕಿಂಗಲ್ಲಿ ಐತಪ್ಪ. ಸೊ ಗೈಸ್ ಕುಕ್ಕೆ ಹತ್ರ ಬಂದಿದ್ದೀವಿ. ಇನ್ನೊಂದು ಅವರಲ್ಲಿ ದರ್ಶನ ಆಗಬೇಕು, ಇಲ್ಲಾಂದರೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಬನ್ನಿ ಹೋಗೋಣ ಹೊರಗಡೆ. ಸೊ ಗೈಸ್ ದರ್ಶನ ಎಲ್ಲ ಮುಗೀತು. ಇದರಿಂದ ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ತಿರ್ಗಾ ಆ್ಯಕ್ಷನ್ ಕ್ಯಾಮ್ರಾ ಹಾಕೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ಇದಿಷ್ಟು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.